ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾರ್ಕ್ಸ್ ಕ್ಲಾರಿಟಿ ಕೊಡ್ತೀನಿ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ನಮಗೆ ಎಲಿಜಿಬಲ್ ಆಗ್ತಾರಾ ಇಲ್ವಾ ಅಂತ. ಸ್ವಲ್ಪ ಕಮೆಂಟ್ಗಳನ್ನ ತೆಗೆದುಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ, ಒ ಬಿ ಸಿ ರಿಸರ್ವೇಷನ್ ಸೀಟ್ ಕೊಡಿ ಸರ್ ಅಂತ. ಒ.ಬಿ.ಸಿ ಅವರು ಗ್ಯಾಪ್ ನೋಡ್ಕೋಬೇಕಾಗುತ್ತೆ. SC ST ಕ್ಯಾಟಗರಿ ಒನ್ ಅವರಿಗೆ 5% ರಿಸರ್ವೇಷನ್ ಕೂಡ ಇದೆ. ಆ ರಿಸರ್ವೇಷನ್ ಇರೋ ಕಾರಣ ಅವರಿಗೆ 60% ಇರೋ ಬೇರೆ ಕ್ಯಾಟಗರಿ ಅವರಿಗೆ 55 ಕೂಡ ಆಗಿರುತ್ತೆ. ಆ ರೀತಿ ಕ್ಯಾಟಗರಿ ಅವರಿಗೆ ರಿಸರ್ವೇಷನ್ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಯಾಕೆಂದ್ರೆ ಅದು ಗೌರ್ಮೆಂಟ್ ನಿಯಮ ಕೂಡ ಇರುತ್ತೆ, ರೂಲ್ಸ್ ಕೂಡ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಸರ್ಕಾರದವ್ರು ಕೊಟ್ರೆ, ಯಾರು ಹಿಂದುಳಿದಿದ್ದಾರೆ, ಲೈಕ್ ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೆ ಅವರಿಗೆ ರಿಸರ್ವೇಷನ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ರಿಸರ್ವೇಷನ್ ಬಂದ್ಬಿಟ್ಟು SC ST ಅವರಿಗೆ ಕೊಟ್ಟಿದ್ದಾರೆ, ಒ.ಬಿ.ಸಿ ಅವರಿಗೆ ಎಲಿಜಿಬಲ್ ಆಗಿರೋದಿಲ್ಲ. ಆಯ್ತಾ. ನಂತರ ಬಂದ್ಬಿಟ್ಟು ಇಲ್ಲೊಬ್ರು, ನಾನು ಪೇಪರ್ 1 ಅಟೆಂಡ್ ಮಾಡಿದ್ದೀರಿ, ಅದರಲ್ಲಿ 90 ಕರೆಕ್ಟ್ ಆಗಿದೆ, ಬಟ್ ಆಬ್ಜೆಕ್ಷನ್ ಬಾಕ್ಸ್ ಅಲ್ಲಿ ಓಪನ್ ಆಗ್ತಿಲ್ಲ. ನಾನು SC ಕ್ಯಾಟಗರಿ, ಬಟ್ ರಿಸಲ್ಟ್ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ನೀವು 90 ಅಂಕಗಳ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ದಯವಿಟ್ಟು ವೆಯ್ಟ್ ಕೂಡ ಮಾಡಿ, ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ನೀವು SC ST ಕ್ಯಾಟಗರಿ ಬಂದು ನೀವು 90 ಇದ್ದೀರಾ ಅಂದ್ರೆ ನೀವು ಆಲ್ಮೋಸ್ಟ್ ಎಲಿಜಿಬಲ್ ಆದ ಲೆಕ್ಕನೆ. ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸ್ ಹೇಳುತ್ತೆ. ಯಾಕೆ ಅಂದ್ರೆ ನಿಮಗೆ 82 ಅಥವಾ 82.5 ಮೇಲೆ ಇದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. SC ST ಕ್ಯಾಟಗರಿ ಆದ್ರೆ ನಿಮಗೆ 90 ನೀವು ಬರ್ತಾ ಇದ್ದೀರಾ ಅಂತ ಹೇಳಿ ನೀವು ಪಕ್ಕಾ ಗ್ಯಾರಂಟಿ ಇದೆ ಅಂದ್ರೆ ನೀವು ಎಲಿಜಿಬಿಲಿಟಿ ಆಗ್ತೀರಾ. ಅದನ್ನ ನೀವು ತಲೆಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಯಾಕಂದ್ರೆ ಕ್ಯಾಲ್ಕುಲೇಟರ್ಗೆ ಹೋಗ್ತೀನಿ ನೋಡಿ, ಇಲ್ಲಿ ನೀವು ಗಮನಿಸಬಹುದು. ಕ್ಯಾಲ್ಕುಲೇಟರ್ಗೆ ಹೋದೆ ನಾನು. ಇಲ್ಲಿ ಅವರು 90 ಅಂತ ಹೇಳ್ತಾ ಇದ್ದಾರೆ. ಔಟ್ ಆಫ್ 90, ಇಲ್ಲಿ 90 ಕ್ಲಿಕ್ ಮಾಡಿದೆ. ಡಿವೈಡೆಡ್ ಬೈ ಎಷ್ಟು ಅಂದ್ರೆ ನೀವು ಬರ್ದಿರೋದು 150ಗೆ 90 ಆಯ್ತಾ, ಇಂಟು 100 ಕೊಡಿ. ಆಯ್ತಾ, ಎಷ್ಟು ಬರುತ್ತೆ? 60% ಬರುತ್ತೆ. ಫಾರ್ SC ST ಎಲಿಜಿಬಿಲಿಟಿ ಪರ್ಸೆಂಟೇಜ್ ಇಸ್ ಓನ್ಲಿ 55%. ನಿಮ್ದು 60 ಬಂದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಇಷ್ಟೇ ಕ್ರೈಟೇರಿಯಾ, ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು 90 ಬಂದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಒಬ್ರು ಕೇಳಿದ್ದಾರೆ. ಗ್ರೇಸ್ ಮಾರ್ಕ್ಸ್ ನಿಮಗೆ ನಾವು ಕೆಲವರು ಒಬ್ಬರು ಒಂದೊಂದು ತರ ಹೇಳ್ತಾರೆ. ಆಯ್ತಾ, ನಿಮಗೆ ಅಫಿಷಿಯಲ್ ಆಗಿ ಕ್ಲಾರಿಟಿನ ಅವರೇ ಬಿಡುಗಡೆ ಮಾಡಿದ ನಂತರ ಫೈನಲ್ ಕೀ ಆನ್ಸರ್ ನಿಮಗೆ ಕ್ಲಾರಿಟಿ ಬರುತ್ತೆ. ಅದನ್ನ ನೀವು ಅಪ್ಡೇಟ್ ಕೊಡಿ. ಇಲ್ಲೊಬ್ರು ಹೇಳಿದ್ದಾರೆ 92 ಮಾರ್ಕ್ಸ್ ಬಂದಿದೆ, ಏನಾದ್ರು ಕಮ್ಮಿ ಆಗುತ್ತಾ ಅಂತ. 92 ಬಂದಿದೆ ಅಂದ್ರೆ ನಿಮಗೆ ಪ್ರಾಬಬಲಿ ನಿಮಗೆ ಕೀ ಆನ್ಸರ್ಸ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಡೋಂಟ್ ವೆರಿ, ತಲೆ ಕೆಡಿಸ್ಕೊಳ್ಳೋಕತ್ತೆ ಇಲ್ಲ. 92 ಬಂದಿದ್ದಾರೆ ಅನ್ಕೊಂಡಿದ್ದೀರಾ, ನಿಮಗೆ ರಿಸಲ್ಟ್ ಬಂದ ನಂತರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಬಾರ್ಡರ್ ಯಾರು ಇರ್ತಾರೆ ಅವರಿಗೆ ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ಲೈಕ್ ಯಾರಿಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ನೀವು ಎಲಿಜಿಬಿಲಿಟಿ ತಗೊಂಡ್ರೆ ಓಕೆ, ಇನ್ನೊಂದು ಎಲಿಜಿಬಿಲಿಟಿ ತೆಗೆದುಕೊಂಡಿಲ್ಲ ಅಂದ್ರೆ ಓಕೆ. ಈ ರೀತಿ ಬಾರ್ಡರ್ ಇರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಒಂದೇ ಒಂದು ಮಾರ್ಕ್ಸ್ ಸಮ್ಟೈಮ್ಸ್ ಆಚೆ ಈಚೆ ಆದ್ರೆ ಅವರು ಸರ್ಟಿಫಿಕೇಟ್ ನ ತೆಗೆದುಕೊಳ್ಳದೆ ಇರೋ ಸಾಧ್ಯತೆ ಕೂಡ ಆಗುತ್ತೆ. ಅಂತವರು ಕಷ್ಟ ಆಗುತ್ತೆ. 92 ಬಂದಿದ್ರೆ ನಿಮಗೆ ಆಲ್ ದ ಬೆಸ್ಟ್, ಆಗಬಹುದು, ಟ್ರೈ ಮಾಡಿ. 82 ಬಂದಿದೆ, ನಮ್ಮನ್ನ ಪಾಸ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. 82, ಇಫ್ ಯು ಆರ್ SC ST 82 ಬಂದಿದ್ರೆ ಯು ಆರ್ ಡೆಫಿನೆಟ್ಲಿ ಪಾಸ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಜನ ಪಾಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ನೋಡೋದಾದ್ರೆ 82 ನ ಎಂಟ್ರಿ ಮಾಡಿದೆ, ಡಿವೈಡೆಡ್ ಬೈ ಔಟ್ ಆಫ್ ನೀವು ತೆಗೆದಿರೋದು 150ಗೆ. ಆಯ್ತಾ, 150 ತೆಗೆದಿದ್ದೀರಾ, ಇಂಟುಗೆ ಹೋಗಿ 100 ಮಾಡಿ ನಿಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 54.6 ಸಿಗುತ್ತೆ. ಆಯ್ತಾ. SC ST ಅವರಿಗೆ ಎಲಿಜಿಬಿಲಿಟಿ ಮಾರ್ಕ್ಸ್ 55%, ಬಟ್ 54.6 ಅಂದ್ರೆ ನಿಮಗೆ ಬಾರ್ಡರ್ ಇದ್ದಾರೆ. ಆ ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೂ ಕೂಡ ಕೊಡೋ ಸಾಧ್ಯತೆ ಕೂಡ ಇದೆ. ಇನ್ ಕೇಸ್ ನೀವು ಲಕ್ಕಿಲಿ ಏನಾದ್ರು ಗ್ರೇಸ್ ಮಾರ್ಕ್ಸ್ ಸಿಕ್ಬಿಟ್ರೆ ನಿಮಗೆ ನೀವು 200% ನೀವು TET ಸರ್ಟಿಫಿಕೇಟ್ ಎಲಿಜಿಬಲ್ ಕೂಡ ಆಗ್ತೀರಾ. ಗ್ರೇಸ್ ಮಾರ್ಕ್ಸ್ ಅಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಓನ್ ಆಗಿ ಕೊಡೋದಿಲ್ಲ. ಯಾವ ರೀತಿ ಕೊಡ್ತಾರೆ ಅಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬದಲು ನಿಮಗೆ ಲೈಕ್ ನಿಮ್ದು ಅದನ್ನ ಡಿಲೀಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಇತ್ತು ಅಂದ್ರೆ ಒಂದು ಕ್ವಶನ್ ಡಿಲೀಟ್ ಆಗುತ್ತೆ. ಇಲ್ಲಿ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂದ್ರೆ, ಇಲ್ಲಿ ಔಟ್ ಆಫ್ ನಿಮ್ದು 82ಗೆ ಇನ್ ಕೇಸ್ ಏನಾದ್ರು ಅವರು ಕೀ ಆನ್ಸರ್ಸ್ ನ ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ರೆ ನಿಮಗೆ ಹೇಳ್ತೀನಿ, 82 ಡಿವೈಡ್ ಬೈ ನೀವು 150 ಮಾಡ್ಕೊಳ್ಳೋದನ್ನ 149 ಮಾಡ್ಕೊಳ್ತೀರಾ, ಇಂಟು 100 ಮಾಡ್ಕೊಳ್ತೀರಾ. ಆಯ್ತಾ, ಪರ್ಸೆಂಟೇಜ್ 55 ಬಂತು. ಎಲಿಜಿಬಿಲಿಟಿ ಫಾರ್ SC ST 55%. ನೀವು ಎಲಿಜಿಬಲ್ ಕೂಡ ಆಗ್ತಾರೆ. ಇಷ್ಟೇ ಕ್ರೈಟೇರಿಯಾ. ನಿಮ್ಗೆ ನಿಮ್ದು ಬರೋ ಪರ್ಸೆಂಟೇಜ್ ನಿಮಗೆ ಕಡ್ಡಾಯವಾಗಿ ಬಂದ್ರೆ ನೀವು ಪಾಸ್ ಆಗ್ತೀರಾ. ಅದನ್ನ ನೀವು ಗ್ಯಾಪ್ ನೋಡ್ಕೋಬೇಕಾಗುತ್ತೆ. 82 ಬಂದ್ರೆ ಪಾಸ್ ಆಗ್ತಾರ ಅಂತ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಂತರ ಬಂದ್ಬಿಟ್ಟು ಕೆಲವರು ಫಸ್ಟ್ ಪೇಪರ್ 89 ಬಂದಿದೆ, ಸೆಕೆಂಡ್ ಪೇಪರ್ ನಲ್ಲೂ ಕೂಡ 1 ಮಾರ್ಕ್ಸ್ ಮಿಸ್ ಆಗಿದೆ. 1 ಮಾರ್ಕ್ಸ್ ಇಂದ ಏನಾದ್ರು ನಮಗೆ ಚಾನ್ಸಸ್ ಕೂಡ ಇರುತ್ತೆ ನಮಗೆ ಹೋಗೋದು ಅಂತ ಕೂಡ ಹೇಳಿದ್ರು. ನೋಡೋದಾದ್ರೆ ಇಲ್ಲಿ ಪರ್ವಬಲಿ ನಾನು ಹೇಳಿರೋ ಹಾಗೆ SC ST ಆದ್ರೆ 82.5 ನ ಕನ್ಸಿಡರ್ ಕೂಡ ಮಾಡ್ತಾರೆ. ನೀವು OBC ಆದ್ರೆ ಕೂಡ ನೀವು ಲೈಕ್ ಫಾರ್ ಎಕ್ಸಾಂಪಲ್ ನೀವು 89 ತೆಗೆದಿರ ಅನ್ಕೊಳ್ತೀನಿ, 89 ಡಿವೈಡೆಡ್ ಬೈ 150 ಇಂಟು 1 ಮಿನಿಟ್ 150 ಇಂಟು 100 ಮಾಡ್ತೀನಿ.
ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 59.3 ಬರುತ್ತೆ. 59.3 ಬಂದರೆ ನೀವು ಎಲಿಜಿಬಿಲಿಟಿ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ, ಚಾನ್ಸಸ್ ಇಲ್ಲ. ಬಿಕಾಸ್ ತುಂಬ ಲಾಂಗ್ ಆಯಿತು. ಆ ನಿಟ್ಟಿನಲ್ಲಿ ನಿಮ್ಗೆ ಇನ್ ಕೇಸ್ ಏನಾದರೂ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ರೆ ಅವ್ರ ಲಕ್ಕಿಲಿ ನಿಮಗೆ ಇಲ್ಲಿ 150 ಇದ್ದಿದ್ದು ನಿಮಗೆ 149, ಲೈಕ್ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ನಿಮ್ಮದು 89 ಅಲ್ವಾ, 89 ಡಿವೈಡೆಡ್ ಬೈ 149 ಇಂಟು 100 ಮಾಡ್ತೀನಿ, ನಿಮ್ಮದು 59.7 ಬರುತ್ತೆ. ಈಗ ನಿಮಗೆ ಚಾನ್ಸಸ್ ಆರ್ ದೇರ್, ನಿಮಗೆ ಆಲ್ಮೋಸ್ಟ್ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಆ ಥರ ಈ ರೀತಿ ಕ್ರೈಟೇರಿಯಾ ಕೂಡ ಆಗಿರುತ್ತೆ. ನಿಮ್ಮ ಲಕ್ ನೋಡೋಣ, ಗ್ರೇಸ್ ಮಾರ್ಕ್ಸ್ ಕೊಟ್ಟ ನೀವು ಎಲಿಜಿಬಲ್ ಕೂಡ ಆಗ್ಬೋದು. ಅಂಡ್ 150 ಇದ್ದದ್ದು 149 ರಿಡ್ಯೂಸ್ ಆಗೋ ಸಾಧ್ಯತೆ ಕೂಡ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಚಾನ್ಸಸ್ ಕೂಡ ಇದೆ. ಇನ್ ಕೇಸ್ ಅಬ್ಜೆಕ್ಷನ್ಸ್ ಸಲ್ಲಿಸಿರೋದೆಲ್ಲ ಕರೆಕ್ಟ್ ಮಾಡಿ ಅವರಿಗೆ ವೆರಿಫೈ ಮಾಡಿ ನಿಮಗೆ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. 82.5 ತೆಗೆದ್ರೆ ಆಗುತ್ತಾ ಅಂತ ಹೇಳ್ತಿದ್ದಾರೆ. 82 ಅಥವಾ 82.5 SC ST ಅವರು ತೆಗೆದ್ರೆ ಆಗುತ್ತೆ. ಇಲ್ಲ ಕೆಲವರು ಪೇಪರ್ 1ನಲ್ಲಿ 88 ತೆಗೆದಿದ್ದೀನಿ, ನಮ್ಮ ಎಲಿಜಿಬಲ್ ಕೂಡ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 88 ತಂದ್ರೆ ನಿಮಗೆ ಎಲಿಜಿಬಿಲಿಟಿ ಆಗೋ ಸಾಧ್ಯತೆಗಳ ಕಡಿಮೆ ಇರುತ್ತೆ. ಬಿಕಾಸ್ ಯಾಕೆ ಅಂದರೆ 88 ಆದರೆ ನಿಮ್ಮದು ಔಟ್ ಆಫ್ ನಿಮಗೆ ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಟ್ಲೀಸ್ಟ್ ನಿಮಗೆ 3 to 4 ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ 88 ಇದ್ದದ್ದು ಡಿವೈಡೆಡ್ ಬೈ ನಿಮಗೆ ಟೋಟಲ್ ಬರೆಯೋದು ನೀವು 150ಗೆ ಅಂತ ಅಂದರೆ ಇಂಟು 100 ಮಾಡೋಣ. ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಗೊತ್ತಾ? ನಿಮ್ಮ ಪರ್ಸೆಂಟೇಜು 58.6 ಬರುತ್ತೆ. ನೀವು ಮಿನಿಮಮ್ 60% ತೆಗಿಬೇಕಾಗುತ್ತೆ. ಬಟ್ ನೀವು 88 ತೆಗೆದಿದ್ದವರಿಗೆ ಏನು ಲಕ್ಕು ಅಂದರೆ 88 ತೆಗೆದಿದ್ದವರಿಗೆ ಇನ್ ಕೇಸ್ ನಿಮಗೆ ಏನಾದ್ರು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ರೆ, 2-3 ಗ್ರೇಸ್ ಮಾರ್ಕ್ಸ್ ಸಿಕ್ಬಿಟ್ರೆ 88 ಡಿವೈಡೆಡ್ ಬೈ ನಿಮಗೆ 2 ಗ್ರೇಸ್ ಮಾರ್ಕ್ಸ್ ಅಂದ್ಕೊಳ್ತೀನಿ, 148 ಅಂತ ಅನ್ಕೋತೀನಿ, ಇಂಟು 100 ಮಾಡಿದ್ರೆ 59.45 ಬಂತು. ಲಕ್ಕಿಲಿ ನೀವು ಬಾರ್ಡರ್ ಬರ್ತೀರಾ. ನೀವು ಇನ್ನೂ ಕೂಡ 147 ಅಟ್ಲೀಸ್ಟ್ ನಿಮಗೆ 147 ಅಟ್ಲೀಸ್ಟ್ 3 or 4 ನಿಮಗೆ ಕೊಟ್ಟರೆ, ಇಲ್ಲಿ ಯಾರು 88 ತೆಗೆದಿದ್ದಾರೆ ಅವರಿಗೆ ಚಾನ್ಸಸ್ ಕೂಡ ಇರುತ್ತೆ. ಕೆಲವರು 81 ಅಂತ ಹೇಳ್ತಿದ್ದಾರೆ. 81 ಇರೋರಿಗೆ ಲೈಕ್ ನೀವೇನಾದರೂ SC ST ಆಗಿ 81 ಕೂಡ ಇದ್ದರೆ ಇವ್ರಿಗೂ ಕೂಡ ಸೇಮು. ಅಲ್ಲಿ ನಿಮಗೆ 2-3 ನಿಮಗೆ ಇನ್ ಕೇಸ್ ಏನಾದ್ರು ಡಿಲೀಟ್ ಆದರೆ, ಗ್ರೇಸ್ ಮಾರ್ಕ್ಸ್ ಆ್ಯಡ್ ಆಗಿ 2-3 ಡಿಲೀಟ್ ಆದರೆ ನಿಮಗೂ ಕೂಡ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿ ನೀವು ಕ್ಯಾಲ್ಕುಲೇಟ್ ಕೂಡ ಮಾಡಿ ಡಿವೈಡ್ ಬೈ 100 ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. 88 ನೀವೆಲ್ಲ ಬಾರ್ಡರ್ ಇದ್ದೀರಾ ಅವರಿಗೆ ಸಮಸ್ಯೆ ಕೂಡ ಆಗುತ್ತೆ. ಇಲ್ಲಿ ವಾಟ್ ಎವರ್ ನೀವು ಅಬ್ಜೆಕ್ಷನ್ ಸಲ್ಲಿಸಿದ್ದೀರಾ, ಸಲ್ಲಿಸದೇ ಇರಲಿ, ಇಲ್ಲಿ ಎಲ್ಲರಿಗೂ ಕೂಡ ಒಂದೇ. ಬಟ್ ಅಬ್ಜೆಕ್ಷನ್ ಸಲ್ಲಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಜೆಕ್ಷನ್ ನೋಡಿ ಕೊಡ್ತಾರೆ. ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ ನಾವು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಎಲ್ಲೂ ಇಲ್ಲ, ನಿಯಮ ಇಲ್ಲ. ಅಬ್ಜೆಕ್ಷನ್ ಸಲ್ಲಿಸೋದಂತೂ ಮಾಡಿದ್ರೆ ನಿಮಗೆ ಸಹಾಯ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ ಆಯ್ತಾ. ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ ನಾವು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಆ ರೀತಿ ಇಲ್ಲ. ನಿಮಗೆ ಕ್ಲಾರಿಟಿ ಬಂದಿದೆ ಅನ್ಕೋತೀನಿ. ನಿಮ್ಗೆ ಯಾವ ರೀತಿ ಇದೆ ಅಂತ 89 ಇರೋರಿಗೆ ಜಸ್ಟ್ ನಿಮಗೆ 1-2 ಗ್ರೇಸ್ ಮಾರ್ಕ್ಸ್ ಸಿಕ್ಕರೆ ನಿಮಗೆ ಎಲಿಜಿಬಲ್ ಕೂಡ ಆಗ್ತೀರಾ. ಅಬ್ಜೆಕ್ಷನ್ ಹಾಕಿಲ್ಲ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ವ ಅಂತ ಕೇಳಿದ್ದಾರೆ. ಅದೇ ರೀತಿ ಯಾವುದೇ ರೀತಿ ರೂಲ್ಸ್ ಇಲ್ಲ, ಎಲ್ಲರಿಗೂ ಒಂದೇ ನಿಯಮ. ಅಬ್ಜೆಕ್ಷನ್ ಸಲ್ಲಿಸೋದು ನಮ್ಮ ಹಕ್ಕು. ಇಲ್ಲಿ ಮಿಸ್ಟೇಕ್ ಮಾಡಿರೋದು ಅವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಮಾಡಿರ್ತಾರೆ. ಟೈಮ್ಸ್ ಏನಂದ್ರೆ ಟೈಪಿಂಗ್ ಮಿಸ್ಟೇಕ್ ಕೂಡ ಆಗಿರುತ್ತೆ, ಆ ನಿಟ್ಟಿನಲ್ಲಿ ಕೂಡ ಆಗಿರುತ್ತೆ. OBC ಅವರಿಗೆ 82 ಎಲಿಜಿಬಲ್ ಮಾಡಿ ಅಂತ ಹಾಕಿದ್ದಾರೆ. ಅದು ನಾಟ್ ಪಾಸಿಬಲ್, ಬಿಕಾಸ್ ಅದು ಆಲ್ರೆಡಿ ನಿಯಮ ಕೂಡ ಇದೆ. ಸ್ವಲ್ಪ ಸಿಂಪಲ್ ಆಗಿ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.